ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 1ಅಲ್ಲಿ ನಿಮಗೆ F&D ಬ್ಲಾಕ್ ಎಲಿಮೆಂಟ್ಸ್ ಇದೆ, ಆಮೇಲೆ ಎನ್ವೈರ್ಮೆಂಟಲ್ ಕೆಮಿಸ್ಟ್ರಿ ಇದೆ, ಚಿಲೇಟ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಅದೇ ಥರ ಯೂನಿಟ್ 3 ತೊಗೊಂಡ್ರೆ ನಿಮಗೆ ಯೂನಿಟ್ 3ನಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಬರುತ್ತೆ. ಸೊ 2 ಟಾಪಿಕ್ ಬರುತ್ತೆ. ಯೂನಿಟ್ 4ಅಲ್ಲಿ ತೊಗೊಂಡ್ರೆ 3 ಟಾಪಿಕ್ ಬರುತ್ತೆ. IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮತ್ತು ಲಾಸ್ಟ್ ಒನ್ನು ನಿಮಗೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗ್ತಿದೆ 3 ಟಾಪಿಕ್ ಬರುತ್ತೆ. ಸೊ ಯೂನಿಟ್ 2ದಾಗಿರ್ಬೋದು, ಯೂನಿಟ್ 3ದಾಗಿರ್ಬೋದು, ಯೂನಿಟ್ 4ದಾಗಿರ್ಬೋದು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 1ಅಲ್ಲಿ ನಿಮಗೆ 3 ಟಾಪಿಕ್ ಬರುತ್ತೆ. ನಾನು ಹೇಳ್ದಂಗೆ D and F ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಆಕ್ಟಿನಾಯ್ಡ್ಸು ಲ್ಯಾಂಥನಾಯ್ಡ್ಸ್ ಬರುತ್ತೆ F ಬ್ಲಾಕ್ ಎಲಿಮೆಂಟ್ಸಲ್ಲಿ. ಅದಾದಮೇಲೆ ನಿಮಗೆ ಚಿಲೇಟ್ಸ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಟಾಪಿಕ್ ಬರುತ್ತೆ. ಸೊ ಈಗ ನಾನು D and F ಬ್ಲಾಕ್ ಎಲಿಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 4ನೇ ವಿಡಿಯೋ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ ಕ್ವಶನ್ ಇದು ಬಂದೇ ಬರುತ್ತೆ. ನಿಮ್ಮ ಸಿಲೆಬಸ್ ಪ್ರಕಾರ ಒಂದೇ ಒಂದು ಎಕ್ಸ್ಟ್ರಾಕ್ಷನ್ ಇದೆ. ಹಾಗಾಗಿ 5 ಮಾರ್ಕ್ಸ್ ಕ್ವಶನ್ಗೆ ದೇರ್ ಇಸ್ ನೋ ಅದರ್ ಗೋ. ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಈ ಕ್ವಶನ್ ಹಾಕಲೇಬೇಕಾಗತ್ತೆ. ಎಕ್ಸ್ಟ್ರಾಕ್ಷನ್ ಆಫ್ ಯೂರಿಯಂ ಫ್ರಮ್ ಪ್ಲಿಚ್ಬ್ಲೆಂಡೆ ಅಂತ ಹೇಳಿದ್ದಾರೆ. ಅದರದ್ದು ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿತ್ ಈಕ್ವೇಷನ್ಸ್. ಇದು ಇಂಪಾರ್ಟೆಂಟು ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದೇ ಒಂದು ನಿಮಗೆ ಎಕ್ಸ್ಟ್ರಾಕ್ಷನ್ ಇದೆ, 5 ಮಾರ್ಕ್ ಇದೆ. ಹಾಗಾಗಿ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಇದಿರಲೇಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. 9 ಸ್ಟೆಪ್, ಡಿಫ್ರೆಂಟ್ ಸ್ಟೆಪ್ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಅದನ್ನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿದೆ, ಪ್ಲಿಚ್ಬ್ಲೆಂಡೆಯಿಂದ ನಾವು ಯುರೇನಿಯಂನ ತೆಗಿತೀವಿ. ಪ್ಲಿಚ್ಬ್ಲೆಂಡೆ ಈಸ್ ಮೇನ್ಲಿ ಯುರೇನಿಯಂ ಆಕ್ಸೈಡ್ U3O8. ದಟ್ಸ್ ಇದ್ರದ್ದು ಕಾಂಪೋಸಿಷನ್ ಪ್ಲಿಚ್ಬ್ಲೆಂಡೆದು. ಸೊ ಯಾಕಿದು ಯುರೇನಿಯಂ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ, ನೆಕ್ಸ್ಟ್ ಫ್ಯೂಚರ್ ಎನರ್ಜಿ ಪ್ರೊಡಕ್ಷನ್, ಫ್ಯೂಚರ್ ಎಲೆಕ್ಟ್ರಿಸಿಟಿ ಜನರೇಟರ್ ಯಾವುದು ಅಂತಂದರೆ ನಮ್ಗೆ ಯುರೇನಿಯಂ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್. ಇನ್ ಟರ್ನ್ ದಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಎಲೆಕ್ಟ್ರಿಸಿಟಿ. ಸೊ ನಾವು ಈಗ ನಮಗೆ ಗೊತ್ತಿದೆ, ಎನರ್ಜಿ ಅಂದರೆ ಅಗೇನ್ ರಿನ್ಯೂವಬಲ್ ಸೋರ್ಸಸ್ ಎನರ್ಜಿ ಅಂತ ಹೇಳ್ತೀವಿ. ಪೆರಿಷಬಲ್ ಆಗುವಂಥದ್ದು ಇದ್ದಾವೆ, ಅದಕ್ಕೆ ತಂದೆ ಆದಂಥ ಈಗ ಕೋಲ್ ಆಗಿರ್ಬೋದು, ಅದೇ ಥರ ನಿಮಗೆ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು. ಸೊ ತಂದೆ ಆದಂಥ ಕೆಲವೊಂದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ ಇದೆ. ನೀವು ಕೋಲ್ ಅಥವಾ ಆಯಿಲ್ ಆ್ಯಂಡ್ ಕೋಲ್ನ ತೊಗೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ, ಕಾರ್ಬನ್ ಫೂಟಿಂಗಿಗೆ ಕಾಸ್ ಮಾಡುತ್ತೆ. ಅದೇ ಥರ ನಿಮಗೆ ಆಯಿಲ್ ಆ್ಯಂಡ್ ಇದನ್ನು ತೊಗೊಂಡ್ರೆ ಡ್ಯೂರಿಂಗ್ ದಿ ವರ್ಲ್ಡ್ ವಾರ್ ಟೈಮ್, ಈಗ ವಾರ್ ಇದೆ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅದೇ ಥರ ಆಯಿಲ್ ಸಿಗ್ತಾ ಇಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ, ನನಗೆ ಅದನ್ನು ಎನರ್ಜಿ ಪ್ರೊಡಕ್ಷನ್ಗೆ ನಾನು ಯೂಸ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನೀವು ಹೈಡ್ರೋ ಪವರ್ ಸ್ಟೇಷನ್ ಅಂದರೆ ಆಲ್ರೆಡಿ ಎಲ್ಲೆಲ್ಲಿ ವಾಟರ್ ಇದೆಯೋ ಅಲ್ಲೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ, ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಮತ್ತು ಮಾಡೋಕ್ಕೆ ಜಾಗ ಇಲ್ಲ ನಮಗೆ. ಅದೇ ಥರ ನಮಗೆ ಸೋಲಾರ್ ತೊಗೊಂಡ್ರೆ ಎಕ್ಸ್ಪೆನ್ಸಿವ್ ಆ್ಯಂಡ್ ಥ್ರೂ ಔಟ್ ದ ಇಯರ್ ನಮ್ಗೆ ಸಿಕ್ಕೋದಿಲ್ಲ. ಆ್ಯಂಡ್ ಆಲ್ಸೋ ಕನ್ವರ್ಷನ್ ಫ್ಯಾಕ್ಟ್ರು ತುಂಬ ಕಡಿಮೆ ಇದೆ. ಅದೇ ಥರ ನೀವು ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ವಿಂಡನ್ನು ಕನ್ಸಿಡರ್ ಮಾಡಿಕೊಂಡ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಆಮೇಲೆ ಸ್ಪೇಸ್ ಅಂದರೆ ಏರಿಯಾ ಸ್ಪೆಸಿಫಿಕ್ ಎಲ್ಲ ಕಡೆನೂ ನಾವು ಹಾಕೋಕ್ಕಾಗಲ್ಲ. ಸೊ ಹೀಗಾಗಿ ತಂದೇ ಆದಂಥ ಪ್ರಾಬ್ಲಮ್ಗಳಿದೆ. ಆದರೆ ಇದು ನೆಕ್ಸ್ಟ್ ಏನು ತೊಗೊಳ್ತೀವಲ್ಲ, ಈ ಯುರೇನಿಯಂನ ತೊಗೊಂಡು ನ್ಯೂಕ್ಲಿಯರ್ ಎನರ್ಜಿ ಏನಿದೆಯಲ್ಲ ಅದನ್ನು ಕ್ಲೀನ್ ಎನರ್ಜಿ ಅಂತ ಕರೀತಾರೆ, ಗ್ರೀನ್ ಎನರ್ಜಿ ಅಂತ ಕರೀತಾರೆ. ಬಿಕಾಸ್ ಇಟ್ ಡಸ್ ನಾಟ್ ಗಿವ್ ಕಾರ್ಬನ್ ಡೈಆಕ್ಸೈಡ್, ವೇಸ್ಟು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಫ್ಯೂಚರ್ ಜನ್ರೇಷನಲ್ಲಿ ಇರುವಂಥ, ಈಗ ಸದ್ಯಕ್ಕೆ ನಮ್ಮ ಹತ್ರ ಯುರೇನಿಯಂ ಜಾಸ್ತಿ ಇದೆ ಅಂತಂದರೆ ಯು ಕ್ಯಾನ್ ಯೂಸ್ ದಟ್ ಆ್ಯಸ್ ದಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಪ್ಲಿಚ್ಬ್ಲೆಂಡೆಯಿಂದ ನಮಗೆ ಎಕ್ಸ್ಟ್ರಾಕ್ಷನ್ ಮಾಡಿ ಯುರೇನಿಯಂ ತೆಗೆಯುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಆಲ್ಸೋ ಫ್ರಮ್ ದಿ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಂಟ್ರಿ, ಆಫ್ ಎ ನೇಷನ್. ಯಾವುದೇ ಒಂದು ನೇಷನ್ನು ಸಸ್ಟೈನಬಲ್ ಆಗಿದೆ ಅನ್ಬೇಕು ಅಂತಂದರೆ ಪವರ್ ಜನ್ರೇಷನ್ ಎಷ್ಟಿದೆ ಆ ಕಂಟ್ರಿನಲ್ಲಿ ಪರ್ ಪರ್ಸನ್, ಪರ್ ಕ್ಯಾಪಿಟಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಜಾರ್ಖಂಡಲ್ಲಿ ಬೇಕಾದಷ್ಟು ಪ್ಲಿಚ್ಬ್ಲೆಂಡೆ ಇದೆ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ಲಿಚ್ಬ್ಲೆಂಡೆಯಿಂದ ಯೂರಿಯಾನ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಇದು ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಆಲ್ಸೋ ಬಿಕಾಸ್ ಆಫ್ ದಿ ಎಕನಾಮಿಕ್ ಆಫ್ ದಿ ಇಂಡಿಯಾ ಇರ್ಬೋದು, ಅದಕ್ಕೋಸ್ಕರ.
ಸೊ ಫಸ್ಟ್ ನಾನು ಹೇಳ್ದಂಗೆ ಇದು 9 ಡಿಫ್ರೆಂಟ್ ಸ್ಟೇಜ್ಗಳಲ್ಲಾಗುತ್ತೆ. ನಿಮಗೆ ಎಲ್ಲೆಲ್ಲಿ ಈಕ್ವೇಷನ್ಸ್ ಬರುತ್ತಾ ಈಕ್ವೇಷನ್ಸ್ನ ಬರಿಬೇಕಾಗುತ್ತೆ. ಸಿನ್ಸ್ ಐ ಟೋಲ್ಡ್ ಯು ಇಟ್ಸ್ ಎ 5 ಮಾರ್ಕ್ಸ್ ಕ್ವಶನ್, ಎಲ್ಲನೂ ಬರಿಬೇಕಾಗುತ್ತೆ. ಫಸ್ಟ್ ದ ಓರ್ ಇಸ್ ಕ್ರಶ್ಡ್ ಅಂಡ್ ಗ್ರೌಂಡ್ ಇನ್ ಎ ಫೈನ್ ಪೌಡರ್ ಅಂಡ್ ಕಾನ್ಸಂಟ್ರೇಟ್ ಬೈ ಗ್ರಾವಿಟಿ ಸಪ್ರೇಷನ್ ಮೆಥಡ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಓರ್ ನಾನು ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ಚಿತ್ರ ತೋರಿಸಿದೆ, ಆ ಥರ ಓರ್ ಇರುತ್ತೆ, ಬಲ್ಕಿ ದಪ್ಪ ದಪ್ಪ ಇರುತ್ತೆ. ಅದನ್ನು ಏನು ಮಾಡಬೇಕು, ಕ್ರಷ್ ಮಾಡಬೇಕು. ಆಮೇಲೆ ಗ್ರೌಂಡ್ ಮಾಡ್ತಾರೆ, ಫೈನ್ ಪೌಡರ್ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ ಬೈ ಗ್ರಾವಿಟಿ ಸಪ್ರೇಷನ್ ಮೆಥಡ್. ಗ್ರಾವಿಟಿ ಸಪ್ರೇಷನ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆ ಬೇರೆ ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ, ಅದರ್ ದ್ಯಾನ್ ಯೂರಿಯಾ ಇತ್ತು ಅಂತ, ಬೇಸ್ಡ್ ಆನ್ ದೇರ್ ಗ್ರಾವಿಟಿ ಅವೇನು ಮಾಡ್ತೀವಿ ನಾವು, ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಾವೇನು ಈ ಸ್ಟೆಪ್ಗೆ ಏನಂತ ಕರಿತೀವಿ, ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಅದಾದಮೇಲೆ ಅದನ್ನು ಏನು ಮಾಡ್ತೀವಿ ನಾವು, ರೋಸ್ಟ್ ಮಾಡ್ತೀವಿ. ರೋಸ್ಟ್ ಅಂದರೆ ಉರಿಯುವಂಥದ್ದು, ಅದನ್ನು ಫ್ರೈ ಮಾಡುವಂಥದ್ದು. ಸೊ ಇಟ್ ಈಸ್ ರೋಸ್ಟೆಡ್ ಇನ್ ಏರ್ ಯೂಸಿಂಗ್ ಎ ಫರ್ನೆಸ್ ಟು ಎಲಿಮಿನೇಟ್ ದಿ ಮಾಯಿಶ್ಚರ್, ಆರ್ಸೆನಿಕ್, ಆ್ಯಂಟಿಮನಿ. ಸೊ ಅದರೊಳಗಡೆ ಏನಾದರೂ ನೀರಂಶ ಇತ್ತು ಅಂತಾರೆ, ಮಾಯಿಶ್ಚರ್ ಇತ್ತು ಅಂತಂದರೆ, ಆರ್ಸೆನಿಕ್ಕು ಮತ್ತು ಆ್ಯಂಟಿಮನಿ ಇತ್ತು ಅಂತಂದರೆ ಹೀಟ್ ಮಾಡಿದಾಗ ಅವು ಹೊಟ್ಟೋಗ್ತವೆ. ಅದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ವಾಟ್ ಎವರ್ ದ ರೋಸ್ಟೆಡ್ ಓರ್ ವಿ ಗಾಟ್, that is mixed with the sodium carbonate or sodium nitrate and heated to get sodium urinate. ಅದು ಬರೋದಕ್ಕೆ ಮಾಡ್ತೀವಿ. ಇದಕ್ಕೆ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಿರಬೇಕು, ಹೀಟಿಂಗು ಮತ್ತು ಫ್ಯೂಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಫ್ಯೂಷನ್ ಅಂತಂದರೆ ಎರಡು ಸಾಲಿಡ್ನ ಹೀಟ್ ಮಾಡ್ತಾರಲ್ಲ, ಅದಕ್ಕೆ ಫ್ಯೂಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ U3O8 ಏನಿದೆ, ಫೈನ್ ಪೌಡರ್ ಇದೆ. ಆ ಪೌಡರ್ ವಿಚ್ ಇಸ್ ಫ್ರೀ ಫ್ರಮ್ ಮಾಯಿಶ್ಚರ್, ಫ್ರೀ ಫ್ರಮ್ ಇಂಪ್ಯೂರಿಟೀಸ್ ಲೈಕ್ ಆರ್ಸೆನಿಕ್ ಆ್ಯಂಡ್ ಆಂಟಿಮನಿ ಇದೆ. ಅದನ್ನು ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಮಿಕ್ಸ್ ವಿತ್ ಸೋಡಿಯಂ ಕಾರ್ಬೊನೇಟ್ ಆ್ಯಂಡ್ ಹೀಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಸೋಡಿಯಂ ಯುರಿನೇಟ್ ಬರುತ್ತೆ ನಮಗೆ. ಇದು ಥರ್ಡ್ ಸ್ಟೇಜ್, ಫ್ಯೂಷನ್ ವಿತ್ ಸೋಡಿಯಂ ಕಾರ್ಬನೇಟ್. ಸೊ ಈಕ್ವೇಷನ್ ಇದೆ, U3O8 ವೆನ್ ಮೇಡ್ ಟು ರಿಯಾಕ್ಟ್ ವಿತ್ Na2CO3 ಸೋಡಿಯಂ ಕಾರ್ಬನೇಟ್. ಸೊ Na2UO4 ಬರುತ್ತೆ, ಅದಕ್ಕೆ ಸೋಡಿಯಂ ಯುರಿನೇಟ್ ಅಂತ ಕರಿತೀವಿ. ಸೊ ದಟ್ ಏನು ಬಂತಲ್ಲ, ಫ್ಯೂಸ್ಡ್ ಮಾಸ್ ಇಸ್ ಎಕ್ಸ್ಟ್ರಾಕ್ಟೆಡ್ ವಿತ್ ಹಾಟ್ ವಾಟರ್ ಆ್ಯಂಡ್ ಟ್ರೀಟೆಡ್ ವಿತ್ ಎಕ್ಸಸ್ ಆಫ್ ಅಮೋನಿಯಂ ಕಾರ್ಬನೇಟ್. ಇಲ್ಲಿ ನನಗೆ ಏನು ಬಂತಲ್ಲ, ಇದು ಸೋಡಿಯಂ ಯುರಿನೇಟ್ ಅಂತ ಏನು ಕರಿತೀವಲ್ಲ, ಅದು ಏನು ಬಂತಲ್ಲ, ಅದನ್ನು ಏನು ಮಾಡ್ತೀವಿ, ಹಾಟ್ ವಾಟರ್ಗೆ ಹಾಕಿ ಚೆನ್ನಾಗಿ ಏನು ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ. ಹಾಟ್ ವಾಟರ್ಗೆ ಎಕ್ಸ್ಟ್ರಾಕ್ಟೆಡ್ ವಿತ್ ಹಾಟ್ ವಾಟರ್, ಅದಕ್ಕೆ ನೀರಿಗೆ ಹಾಕ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ದಟ್ ಗೋಯಿಂಗ್ ಟು ಟ್ರೀಟೆಡ್ ವಿತ್ ಅಮೋನಿಯಂ ಕಾರ್ಬನೇಟ್. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಂಪ್ಯೂರಿಟೀಸ್ ಅಲ್ಯೂಮಿನಿಯಂ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಮ್ಯಾಂಗನೈಸ್ ಏನಾದರೂ ಇತ್ತು ಅಂದರೆ ಇಟ್ ಗೆಟ್ ಪ್ರಿಸಿಪಿಟೇಟ್ ಆ್ಯಸ್ ದೇರ್ ಕಾರ್ಬನೇಟ್ಸ್. ಅಲ್ಯೂಮಿನಿಯಂ ಇದ್ದರೆ ಅಲ್ಯೂಮಿನಿಯಂ ಕಾರ್ಬನೇಟ್, ನಿಕ್ಕಿದ್ರೆ ನಿಕ್ಕಲ್ ಕಾರ್ಬನೇಟ್, ಕೋಬಾಲ್ಟ್ ಕಾರ್ಬನೇಟ್, ಮ್ಯಾಂಗನೈಸ್ ಕಾರ್ಬನೇಟ್ ಆಗಿ ಅದ್ರೇನಾದರೂ ಇಂಪ್ಯೂರಿಟೀಸ್ ಇದ್ದರೆ ಹೊರಗಡೆ ಬರುತ್ತೆ. ಸೊ ಯುರೇನಿಯಂ ಏನಾಗುತ್ತೆ, ಯುರೇನಿಯಂ ನಮ್ಮದು ಸೋಡಿಯಂ ಯುರಿನೇಟ್ ಏನಿದೆಯಲ್ಲ, ಅದು ಯುರೇನಿಯಂ ಆಕ್ಸೈಡ್ ಆಗಿ ಈ ಸೊಲ್ಯೂಷನಲ್ಲಿ Na4 4 ಟೈಮ್ಸ್, U2CO3 3 ಟೈಮ್ಸ್ ಆಗುತ್ತೆ. ಸೊ ಅಮೋನಿಯಂ ಯುರಿನೇಟ್ ಕಾರ್ಬೊನೇಟ್ ಆಗಿ ಅದು ಹೊರಗಡೆ ಬರುತ್ತೆ. ಅದನ್ನು ಏನು ಮಾಡ್ತೀವಿ, ಬಿಕಾಸ್ ದಟ್ ಈಸ್ ಬೇಸಿಕ್ ಇನ್ ನೇಚರ್. ನಾವು ಅಮೋನಿಯಂ ಕಾರ್ಬೊನೇಟ್ ಜೊತೆ ಟ್ರೀಟ್ ಮಾಡಿದ್ದೀವಿ, ಅಮೋನಿಯಂ ಕಾರ್ಬೊನೇಟ್ ಜೊತೆ ಟ್ರೀಟ್ ಮಾಡಿದ್ದೀವಿ, ಸೋಡಿಯಂ ಕಾರ್ಬೊನೇಟ್ ಜೊತೆ ಟ್ರೀಟ್ ಮಾಡಿದ್ದೀವಿ. ಆವಾಗ ನಮಗೆ ಏನು ಬರುತ್ತಲ್ವ, ಸೊ ಅದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅದು ಇಟ್ಸ್ ರಿಯಲಿ ಬೇಸಿಕ್ ಇನ್ ನೇಚರ್. ಅದರಲ್ಲಿರುವಂಥ ಬೇಸಿಸಿಟಿ ಎಕ್ಸ್ಟ್ರಾ ಇದ್ದರೆ ತೆಗೆಯೋದಕ್ಕೋಸ್ಕರ, ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಡೈಲ್ಯೂಟ್ H2SO4 ಆ್ಯಂಡ್ ಎವಾಪರೇಟ್ ಟು ಡ್ರೈನೆಸ್. ಅದನ್ನು ಚೆನ್ನಾಗಿ ಅವೆರಡನ್ನು ಮಿಕ್ಸ್ ಮಾಡ್ತೀವಿ, ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಆ ಸಾಲ್ಟ್ನ ಏನು ಮಾಡ್ತೀವಿ, ಎವಾಪರೇಟ್ ಟು ಡ್ರೈನೆಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ NH4 ಟ್ವೈಸ್ U2O7 ಆಗಿ ಅದು ಕನ್ವರ್ಟ್ ಆಗುತ್ತೆ ಆಫ್ಟರ್ ಡ್ರೈಯಿಂಗ್. ನೋಡಿರಿ, ಫಸ್ಟ್ ಏನು ಮಾಡ್ತೀವಿ, ಕಾನ್ಸಂಟ್ರೇಟ್ ಮಾಡ್ತೀವಿ. ಇದನ್ನು ಏನು ಮಾಡ್ತೀವಿ, ಚೆನ್ನಾಗಿ ಕ್ರಷ್ ಮಾಡ್ತೀವಿ, ಗ್ರೌಂಡ್ ಮಾಡ್ತೀವಿ, ಗ್ರಾವಿಟಿ ಸಪ್ರೇಷನ್ ಮೆಥಡಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದಾದಮೇಲೆ ಅದನ್ನು ಏನು ಮಾಡ್ತೀವಿ, ರೋಸ್ಟ್ ಮಾಡ್ತೀವಿ ಟು ಎಲಿಮಿನೇಟ್ ದಿ ಮಾಯಿಶ್ಚರ್. ಆ ರೋಸ್ಟೆಡ್ ಓರ್ನ ತೊಗೊಂಡು, ಅಥವಾ ರೋಸ್ಟೆಡ್ ಓರ್ನ ತೊಗೊಂಡು ಅದನ್ನು ಸೋಡಿಯಂ ಕಾರ್ಬೊನೇಟ್ ಜೊತೆಗೆ ಟ್ರೀಟ್ ಮಾಡಿ ಅದನ್ನು ಸೋಡಿಯಂ ಯುರಿನೇಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದನ್ನು ಅಮೋನಿಯಂ ಕಾರ್ಬೊನೇಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಸಿನ್ಸ್ ಇಟ್ ಈಸ್ ಹೈಲಿ ಬೇಸಿಕ್ ಇನ್ ನೇಚರ್, ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ನ್ಯೂಟ್ರಲೈಸೇಷನ್ ವಿ ಆರ್ ಗೋಯಿಂಗ್ ಟು ಡೂ ವಿತ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸಾಲ್ಟ್ ಬರುತ್ತೆ, Na4 ಟ್ವೈಸ್ U2O7 ಅಂತ ಕರಿತೀವಿ. ಆ ಸಾಲ್ಟ್ ಬರುತ್ತೆ, ಅದನ್ನು ಚೆನ್ನಾಗಿ ಎವಾಪರೇಟ್ ಮಾಡಿ ಡ್ರೈ ಸಾಲಿಡ್ ಆಗಿ ಇಟ್ಕೊಳ್ತೀವಿ. ಇದು ಸ್ಟೇಜ್ 5 ಆಯಿತು. ಸ್ಟೇಜ್ 6ಅಲ್ಲಿ ನಮಗೇನಾಯಿತು, ADU ಅಂತ ಕರಿತೀವಿ. ನಾನು ಹೇಳಿದ್ನಲ್ಲ, ಅದು NH4 ಟ್ವೈಸ್ U2O7 ಇದೆಯಲ್ಲ, ಅದಕ್ಕೆ ಅಮೋನಿಯಂ ಡೈಯುರಿನೇಟ್ ಅಂತ ಕರೀತವೆ. ಸೊ ಅದನ್ನು ಏನು ಮಾಡ್ತೀವಿ ಅಂತಂದರೆ, ಕ್ಯಾಲ್ಸಿನೇಷನ್ ಮಾಡ್ತೀವಿ, ಹೀಟಿಂಗ್ ವಿತೌಟ್ ಆಕ್ಸಿಜನ್. ಆವಾಗ ಅದನ್ನು ಏನಾಗುತ್ತೆ ಅಂದರೆ U3O8 ಆಗಿ ಅದು ಬರುತ್ತೆ. ಸೊ ಆಫ್ಟರ್ ಕ್ಯಾಲ್ಸಿನೇಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಎ
ಎನ್ರಿಚ್ಡ್ ಪಿಚ್ ಬ್ಲೆಂಡೇ ಬರುತ್ತೆ. O3 U3O8 ವಿಚ್ ಇಸ್ ಫ್ರೀ ಫ್ರಮ್ ಮಾಯಿಶ್ಚರ್, ಫ್ರೀ ಫ್ರಮ್ ಇಂಪ್ಯೂರಿಟೀಸ್, ಫ್ರೀ ಫ್ರಮ್ ಬೇಸ್, ಫ್ರೀ ಫ್ರಮ್ ಆ್ಯಸಿಡ್. U3 ಬಂತು. ಅದನ್ನು ತಗೊಂಡು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ್ಯಾಟ್ ಯೂಸಿಂಗ್ ಐದರ್ ಕಾರ್ಬನ್, ಚಾರ್ಕೋಲ್ ಆರ್ ವಿತ್ ಹೈಡ್ರೋಜನ್. ಅದನ್ನು ರಿಡಕ್ಷನ್ ಮಾಡ್ತೀವಿ. ಸೊ ಫಸ್ಟ್ ಏನು ಮಾಡಿದ್ವಿ, ಕಾನ್ಸಂಟ್ರೇಟ್ ಮಾಡಿದ್ವಿ, ರೋಸ್ಟ್ ಮಾಡಿದ್ವಿ. ಕ್ಯಾನ್ಸಲೇಷನ್ಗೆ ರೋಸ್ಟಿಂಗ್ ಗೊತ್ತಾಗಬೇಕು. ಕ್ಯಾಲ್ಸಿನೇಷನ್ ಅಂದರೆ ವಿತೌಟ್ ದಿ ಆಕ್ಸಿಜನ್ ಮಾಡ್ತೀವಿ. ರೋಸ್ಟಿಂಗ್ ಅಂದರೆ ಹೀಟಿಂಗ್ ವಿತ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಹೀಟಿಂಗ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ಗೆ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಫಸ್ಟು ಕಾನ್ಸಂಟ್ರೇಟ್ ಮಾಡಿದ್ವಿ, ಅದಾದಮೇಲೆ ರೋಸ್ಟ್ ಮಾಡಿದ್ವಿ. ರೋಸ್ಟ್ ಮಾಡಿದ್ಮೇಲೆ ನಾವೇನು ಮಾಡಿದ್ವಿ, ಕಾರ್ಬನೇಟ್ ಜೊತೆಗೆ ಸೋಡಿಯಂ ಕಾರ್ಬನೇಟ್ ಜೊತೆಗೆ ಟ್ರೀಟ್ ಮಾಡಿದ್ವಿ. ಬಂದಿದ್ದನ್ನು ಏನು ಮಾಡಿದ್ವಿ, ಅಮೋನಿಯಂ ಕಾರ್ಬನೇಟ್ ಜೊತೆಗೆ ಟ್ರೀಟ್ ಮಾಡಿದ್ವಿ. ಅದಾದಮೇಲೆ ಏನು ಮಾಡಿದ್ವಿ, ನ್ಯೂಟ್ರಲೈಸೇಷನ್ ಮಾಡಿದ್ವಿ. ಅದಾದಮೇಲೆ ನಮ್ಗೆ ಏನು ಬಂತು, ADU ಬಂತು, ವಿಚ್ ಈಸ್ ಯೆಲ್ಲೋ ಇನ್ ಕಲರ್. ADU ಏನಿದೆಯಲ್ಲ, ಅಮೋನಿಯಂ ಡೈಯುರೆನೇಟ್ ಅಂತ ಏನು ಕರಿತೀವಿ, ಅದು ಯೆಲ್ಲೋ ಕೇಕ್ ಥರ ಇರುತ್ತೆ, ಯೆಲ್ಲೋ ಫೈನ್ ಪೌಡರ್ ಇರುತ್ತೆ. ಅದನ್ನು ಏನು ಮಾಡ್ತೀವಿ, ಕ್ಯಾಲ್ಸಿನೇಷನ್ ಮಾಡ್ತಾರೆ. U3O8 ಬಂತು. ಸೊ ಎನ್ರಿಚ್ಡ್ ಪಿಚ್ ಬ್ಲೆಂಡೆ ಅಂತ ಹೇಳ್ತೀವಿ. ಅದನ್ನೇನು ಮಾಡ್ತೀವಿ, ರಿಡಕ್ಷನ್ ಮಾಡ್ತೀವಿ ಯೂಸಿಂಗ್ ಎ ಚಾರ್ಕೋಲ್. ಆವಾಗ U3 ಇದ್ದಿದ್ದು ಏನಾಯಿತು, UO2 ಆಗಿ ಕನ್ವರ್ಟ್ ಆಯಿತು. ಅದನ್ನು ತೊಗೊಂಡು ಅದನ್ನು ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿ. ಸೊ ನಮಗೇನಾಗುತ್ತೆ, ಟೆಟ್ರಾಕ್ಲೋರೈಡ್, ಯುರೇನಿಯಂ ಟೆಟ್ರಾಕ್ಲೋರೈಡ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತೀವಿ. ಆ ಯುರೇನಿಯಂ ಟೆಟ್ರಾಕ್ಲೋರೈಡ್ನ ಸೋಡಿಯಂ ಜೊತೆ ಟ್ರೀಟ್ ಮಾಡಿದಾಗ ಮತ್ತೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗಿ ನನಗೆ ಯುರೇನಿಯಮ್ಮು ಹೊರಗಡೆ ಬರುತ್ತೆ. ಸೊ ಈ ರೀತಿಯಾಗಿ 9 ಸ್ಟೆಪ್ಸು ಬರಿಬೇಕು. ರಿಯಾಕ್ಷನ್ಸು ನೀವು ಬರಿಬೇಕಾಗತ್ತೆ. 5 ಮಾರ್ಕ್ಸ್. ಈ ಫ್ಲೋ ಚಾರ್ಟ್ ಏನಿದೆಯಲ್ಲ, ಈ ಫ್ಲೋ ಚಾರ್ಟ್ ಬರೆದ್ರೂ ನೀವು ಸಾಕಾಗತ್ತೆ. ಫಸ್ಟ್ ಏನು ಮಾಡ್ತೀರಾ, ಕಾನ್ಸಂಟ್ರೇಟ್ ಮಾಡ್ತೀರಾ. ಕಾನ್ಸಂಟ್ರೇಷನಲ್ಲಿ ಏನಾಗುತ್ತೆ ಅಂತ ಬರೀತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ರೋಸ್ಟಿಂಗ್ ಮಾಡ್ತೀರಾ. ಥರ್ಡ್ ಸ್ಟೆಪ್ಪಲ್ಲಿ ಫ್ಯೂಷನ್ ಮಾಡ್ತೀರಾ, ರಿಯಾಕ್ಷನ್ ಬರೀತೀರಾ. ಫೋರ್ತ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಮೋನಿಯಂ ಯುರಾಕ್ಸೈಡ್ ಕಾರ್ಬೊನೇಟ್ ಬರುತ್ತೆ, ಅದನ್ನು ಟ್ರೀಟ್ ಮಾಡ್ತೀರಾ. ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ADU ಬರುತ್ತೆ, ಅಮೋನಿಯಂ ಡೈಯುರೆನೇಟ್ ಬರುತ್ತೆ. ಅದನ್ನು ತಗೊಂಡು ನೀವೇನು ಮಾಡ್ತೀರಾ ಅಂತಂದರೆ ಕ್ಯಾಲ್ಸಿನೇಷನ್ ಮಾಡ್ತೀವಿ. ಕ್ಯಾಲ್ಸಿನೇಷನ್ ಮಾಡಿದಾಗ ಎನ್ರಿಚ್ಡ್ U3O8 ಬರುತ್ತೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ರಿಡಕ್ಷನ್ ಮಾಡಿ OU2 ಮಾಡ್ತೀನಿ, ಯುರೇನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅದನ್ನು ಕ್ಲೋರಿನೇಷನ್ಗೆ ಯುರೇನಿಯಂ ಟೆಟ್ರಾಕ್ಲೋರೈಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ರಿಡಕ್ಷನ್ ಮಾಡಿ ಫೈನಲ್ ಆಗಿ ನನಗೇನು ಮಾಡ್ತೀನಿ, ಯುರೇನಿಯಂನ ಹೊರಗಡೆ ತೆಗಿತೀನಿ. ಈ ರೀತಿಯಾಗಿ 9 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ನಿಮಗೆ ಅದು ಬರ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕು, 9 ಸ್ಟೆಪ್ಪು ಬರೀಬೇಕಾಗತ್ತೆ. 5 ಮಾರ್ಕ್ ಕಂಪ್ಲೀಟ್ಲಿ ನಿಮಗೆ ಬೇಕು. ಎಲ್ಲೆಲ್ಲಿ ಏನೇನು ರಿಯಾಕ್ಷನ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ನಾನು ಹೇಳ್ದಂಗೆ ಫಸ್ಟ್ ಸ್ಟೆಪ್ಪಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ, ಕಾನ್ಸಂಟ್ರೇಟೆಡ್ ಓರ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ರೋಸ್ಟಿಂಗ್ ಮಾಡ್ತೀವಿ, U3O8 ಬರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ದಿ ಫ್ಯೂಷನ್ ವಿತ್ ಸೋಡಿಯಂ ಕಾರ್ಬನೇಟ್ ಟು ಫಾರ್ಮ್ Na2UO4 ಈಕ್ವೇಷನ್ ಬರೀಬೇಕಾಗತ್ತೆ ಅಲ್ಲಿ. ನೆಕ್ಸ್ಟ್ ಅದನ್ನು ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಟ್ ವಿತ್ ಅಮೋನಿಯಂ ಕಾರ್ಬನೇಟ್ ಜೊತೆಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ವಿ ಆರ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಅನ್ ಆ್ಯಸಿಡ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡ್ತೀವಿ, ADU ಬರುತ್ತೆ, ಅಮೋನಿಯಂ ಡೈಯುರೆನೇಟ್ ಬರುತ್ತೆ. ಅದನ್ನು ಕ್ಯಾಲ್ಸಿನೇಷನ್ ಮಾಡಿ U3O8 ಮಾಡ್ತೀವಿ, ಎನ್ರಿಚ್ಡ್ ಪಿಚ್ ಬ್ಲೆಂಡೆ ಅಂತ ಹೇಳ್ತೀವಿ. ಅದನ್ನು ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದಾಗ OU2 ಬರುತ್ತೆ. ಅದನ್ನು ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದಾಗ UCl4 ಬರುತ್ತೆ. ನೆಕ್ಸ್ಟು ಅದನ್ನು ಫೈನಲ್ ರಿಡಕ್ಷನ್ ಮಾಡಿದಾಗ ನಿಮಗೇನಾಗುತ್ತೆ, ಮೆಟಾಲಿಕ್ ಯುರೇನಿಯಮು ನಿಮಗೆ ಬರುತ್ತೆ. ಈ ರೀತಿಯಾಗಿ 9 ಸ್ಟೆಪ್ಪಲ್ಲಿ 5 ನೀವು ಏನು ಮಾಡ್ಬೋದು, ಫಸ್ಟಲ್ಲಿ ಫ್ಲೋ ಚಾರ್ಟ್ ಇತ್ತಲ್ಲ ಅದನ್ನು ನೆನ್ಪಿಟ್ಕೋಬೋದು. ಇಲ್ಲ ಅಂದರೆ ಈ ಪ್ರೋಸೆಸ್ನ ನೀವು ನೆನ್ಪಿಟ್ಕೊಂಡು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಬರಿಬೋದು. ಇಲ್ಲ ನನಗೆ ಆ ಥರ ಬರೆಯೋದು ಕಷ್ಟ ಆಗುತ್ತೆ ಅಂದರೆ ಈ ಥರನೂ ಫಸ್ಟ್ ಸ್ಟೆಪ್ಪಲ್ಲಿ ಕಾನ್ಸಂಟ್ರೇಷನ್, the ore pitch blende mainly O3OU8 is crushed, ground and concentrated by gravity separation to remove the gangue and increase the uranium content. Concentration ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಹೀಟೆಡ್ ದಟ್ ಇನ್ ಏರ್ ಇನ್ ಎ ಫರ್ನೆಸ್. ಅದಕ್ಕೆ ರೋಸ್ಟಿಂಗ್ ಅಂತ ಕರಿತೀವಿ. ಇನ್ ಆರ್ಡರ್ ಟು ರಿಮೂವ್ ದಿ ಮಾಯಿಶ್ಚರ್, ಆರ್ಸೆನಿಕ್, ಆ್ಯಂಟಿಮನಿ ಅದನ್ನೆಲ್ಲ ತೆಗೆಯೋದಕ್ಕೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆಕ್ಸಿಡೈಸ್ಡ್ ಯುರೇನಿಯಂ ಆಕ್ಸೈಡ್ ನಮಗೆ U3O8 ಬರುತ್ತೆ. ಅದನ್ನೇನು ಮಾಡ್ತೀನಿ, ಫ್ಯೂಷನ್ ಮಾಡ್ತೀನಿ ವಿತ್ ಸೋಡಿಯಂ ಕಾರ್ಬನೇಟ್ ಜೊತೆಗೆ ಅದನ್ನು ರೋಸ್ಟೆಡ್ ಓರ್ನ ಟ್ರೀಟ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ನನಗೆ ಸೋಡಿಯಂ ಯುರನೇಟ್ ಬರುತ್ತೆ. ಅದನ್ನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಟ್ ವಿತ್ ಅಮೋನಿಯಂ ಟು ಫಾರ್ಮ್ ADU, ಅಮೋನಿಯಂ ಯುರೇಲ್ ಕಾರ್ಬೊನೇಟ್ ಅದು ಬರುತ್ತೆ. ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ. ಅದನ್ನೇ ಏನು ಮಾಡ್ತೀನಿ, ಬಿಕಾಸ್ ದಟ್ ವಿಲ್ ಬಿ ಹೈಲಿ ಬೇಸಿಕ್ ಇನ್ ನೇಚರ್, ಬಿಕಾಸ್ ಸೋಡಿಯಂ ಕಾರ್ಬನೇಟ್ ಇಸ್ ಆಲ್ಸೋ ಬೇಸಿಕ್ ಇನ್ ನೇಚರ್, ಅಮೋನಿಯಂ ಕಾರ್ಬನೇಟ್ ಇಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಅವೆರಡರ ಜೊತೆಗೆ ಟ್ರೀಟ್ ಮಾಡಿರ್ತೀನಿ. ಎಕ್ಸಸ್
ಬೇಸಿಕ್ ನೇಚರ್ ಇರ್ಬೋದು, ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡ್ತೀನಿ. ADU ಬರುತ್ತೆ, ಇಟ್ಸ್ ಎಲ್ಲೋ ಪ್ರಿಸಿಪಿಟೇಟ್ ಬರುತ್ತೆ. ಅಮೋನಿಯಂ ಡೈ ಯೂರೇಟ್ ಅಂತ ಕರಿತೀವಿ, ಅದು ಬರುತ್ತೆ. ಅದನ್ನು ಏನು ಮಾಡ್ತೀವಿ, ಕ್ಯಾಲ್ಸಿನೇಷನ್ ಮಾಡ್ತೀವಿ. ಕ್ಯಾಲ್ಸಿನೇಷನ್ ಅಂದರೆ ಹೀಟಿಂಗ್ ಇನ್ ದಿ ಆಬ್ಸೆನ್ಸ್ ಆಫ್ ಏರ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮದು ADU ವಿಚ್ ಇಸ್ ಎಲ್ಲೋ ಪ್ರಿಸಿಪಿಟೇಟ್ ಏನಿರುತ್ತಲ್ಲ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು U3O8 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ತಗೊಂಡು ಅದನ್ನು ಏನು ಮಾಡ್ತೀವಿ ನಾವು, ರಿಡಕ್ಷನ್ ಮಾಡ್ತೀವಿ ಯೂಸಿಂಗ್ ಎ ಚಾರ್ಕೋಲ್ ಆರ್ ಹೈಡ್ರೋಜನ್. ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಯುರೇನಿಯಂ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಯುರೇನಿಯಂ ಡೈಆಕ್ಸೈಡ್ನ ನಾವೇನು ಮಾಡಬೇಕು, ಸಪ್ರೇಟ್ ಮಾಡಬೇಕು ಅಂತ ಅದನ್ನೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ ಕ್ಲೋರಿನ್ ಆ್ಯಂಡ್ ಕಾರ್ಬನ್ ಟು ಗೆಟ್ ಯುರೇನಿಯಂ ಟೆಟ್ರಾಕ್ಲೋರೈಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಯುರೇನಿಯಂ ಟೆಟ್ರಾಕ್ಲೋರೈಡ್ನ ರಿಡಕ್ಷನ್ ಮಾಡ್ತೀವಿ ಯೂಸಿಂಗ್ ಸೋಡಿಯಂ. ನನಗೇನಾಗುತ್ತೆ, ಮೆಟಾಲಿಕ್ ಯುರೇನಿಯಮು ಹೊರಗಡೆ ಬರುತ್ತೆ. ಸೊ ಈ ರೀತಿಯಾಗಿ 9 ಸ್ಟೆಪ್ಪಲ್ಲಿ ನಾನೇನು ಮಾಡ್ತೀನಿ, ಎಕ್ಸ್ಟ್ರಾಕ್ಷನ್ ಮಾಡ್ತೀನಿ. ಸೊ ಇದು ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಈ ರೀತಿಯಾಗಿ 9 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ನಾವೇನು ಮಾಡ್ತೀವಿ, ಪ್ಲಿಚ್ ಬ್ಲೆಂಡೆಯಿಂದ ಮೆಟಾಲಿಕ್ ಯುರೇನಿಯಮ್ಗೆ ಕನ್ವರ್ಟ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share, subscribe for more such organic chemistry videos. Thank you. In the next video I am going to tell about question and answers on F and D block elements. Thank you. Good luck.